ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಕೃಷ್ವಿ ಗೌಡ. ನಾವಿವತ್ತು ಕೇರಳದ ಕರಫುಜ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ. ನೋಡುಗರು ಹೆಂಗಿದೆ ವ್ಯೂವಲ್ಲಿ. ಅಶೋಕ್, ಅಲ್ಲಿ ಬೆಟ್ಟ ನೋಡು ಹೇಗಿದೆ ಅಂತ. ಸಕ್ಕದಾಗಿದೆ ಅಲ್ವಾ? ವಾವ್. ಕೇರಳದಲ್ಲಿ ಪ್ಲೇಸ್ಗಳಿಗೆ ಹೋಗಿಂತ ಈ ಥರ ರೋಡಲ್ಲಿ ಹೋಗ್ಬೇಕಾದ್ರೆ ಸಖತ್ ಮಜಾ ಇರುತ್ತೆ ಗುರು. ಆ ಕಡೆ ಈ ಕಡೆ ಟೀ ಪ್ಲ್ಯಾಂಟ್ಸು ಮಧ್ಯದಲ್ಲಿ ನಾವು ಹೋಗ್ತಾ ಇರ್ತೀವಿ, ಸಖತ್ತಾಗಿರುತ್ತೆ. ಕೇರಳದಲ್ಲಿ ಒಂಥರ ಮನೆಗಳೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಗುರು, ಸಖತ್ತಾಗಿರುತ್ತೆ. ಆ ಆರ್ಕಿಟೆಕ್ಟ್ ಎಲ್ಲ ಸೂಪರ್ ಆಗಿರುತ್ತೆ. ಆ ರೋಡ್ ಟ್ರಿಪ್ ಹೋಗ್ತೀವಲ್ಲ, ಅದೇ ಒಂಥರ ಖುಷಿ ಕೊಡುತ್ತೆ ಗುರು. ನೋಡು ಯಾವ ಥರ ಇದೆ ಅಂತ. ಕುಮಾರ್, ಅಲ್ಲಿ ನೋಡು ಹೆಂಗಿದೆ ಅಂತ. ಫಾಗ್ ನೋಡಲ್ಲಿ. ವಾವ್. ನಾನಿದು ಕೇರಳಗೆ 9th ಟೈಮ್ ಬರ್ತಾ ಇರೋದು. ನನಗೆ ಯಾವಾಗ ಬಂದರೂ ಬೇಜಾರಾಗಲ್ಲ ಗುರು, ಅಷ್ಟು ಚೆನ್ನಾಗಿರುತ್ತೆ ಕೇರಳ. ಗಾಡ್ಸ್ ಓನ್ ಕಂಟ್ರಿ ಅಂತಾರಲ್ಲ, ಅಷ್ಟು ಸೂಪರ್ ಆಗಿರುತ್ತೆ. ಈಗ ಮಳೆ ಬೀಳ್ತಾ ಇದೆ, ಮಳೆ ಜೊತೆ ಸಾಂಗು ಜೊತೆಗೆ ಫ್ರೆಂಡ್ಸ್ ಇದ್ದರೆ ಅದ್ರ ಮಜಾನೇ ಬೇರೆ ಗುರು. ಈಗ ಕರಫುಜ ಡ್ಯಾಮ್ ಹತ್ರ ಬಂದಿದ್ದೀವಿ. ಈಗ ಕರಫುಜ ಡ್ಯಾಮ್ಗೆ ಎಂಟ್ರಿ ಆಗ್ತಾ ಇದೀವಿ. ನೋಡಿ, ಇದೇ ಕರಫುಜ ಡ್ಯಾಮ್. ಈಗ ಎಲ್ಲಿಗೆ ಬಂದಿದ್ದೀವಿ ಇವಾಗ? ಕರಫುಜ ಡ್ಯಾಮ್. ಸೊ ಇದು ಸೆಕೆಂಡ್ನೇ ಪ್ಲೇಸು. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಲಾಂಗೆಸ್ಟ್ ಜಿಪ್ಲೈನು ಇಂಡಿಯಾದಲ್ಲಿರೋದು ಇಲ್ಲೇ, ಓಕೆನಾ? ಇಲ್ಲಿ 390 ರೂಪೀಸ್ ಆಗುತ್ತೆ ಪರ್ ಹೆಡ್ಡು. ಬಂದು ಬೇಕಾದರೆ ಆಡಿ. ನಿಮ್ಗೇನಾದರೂ ಬಾಯಿಗೆ ಬರಬೇಕಂದ್ರೆ ಇದರಲ್ಲಿ ಆಡ್ಬೋದು. ಕೆಳಗಡೆಯಿಂದ ಮೇಲೆ ತಗೊಂಡೋಗಿ ಅಲ್ಲಿಂದ ಬಿಡುತ್ತೆ, ಕೆಳಗಡೆ ಬರುತ್ತೆ ಬಾಯಿ. ಇಂಡಿಯಾದ ಲಾಂಗೆಸ್ಟ್ ಜಿಪ್ ಲೈನ್ ಅಂದರೆ ವಾಯನಾಡಲ್ಲಿರೋದು, ಅದು ಇಲ್ಲೇ ಇರೋದು. ಸೊ ಇಲ್ಲಿ ಹೋಗೋದಲ್ಲಿ, ಸೊ ನೀವು ಬೇಕಾದರೆ ಹೋಗಿ 390 ರೂಪೀಸ್ ಪರ್ ಹೆಡ್. ಇದು ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಜೈಂಟ್ ಸ್ವಿಂಗ್ ಇದೆ. ಸೊ ಇಲ್ಲಿ ಬಂದು ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಈಗ ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಮಚ್ಚ ಯಾವ್ದು ತಗೊಂಡ್ರು ಮಚ್ಚ? ಈಗ ತಗೋತಾ ಇದ್ದೀವಿ. ನಾನು ಪಿಸ್ತಾ ತಗೊಂಡಿದ್ದೀನಿ. ಮಚ್ಚ ನೀನು ನಾಲ್ಕು ತಗೊಂಡವನೆ. ನಾವು ನಾಲ್ಕೊಂಡಿದ್ದೀವಿ, ನಾಲ್ಕೊಂಡಿದ್ದೀರಿ ಬೇಕಾ? ನೋಡ ಚೆನ್ನಾಗಿ ಇಲ್ಲಿ ನೋಡಿಲ್ಲ, ಸ್ಲೋ ಮೋಗ ಸ್ಲೋ ಇರಬೇಕು. ಸುಮ್ಮನೆ ವೈ ಬರುತ್ತೆ. ಆ ಯಾಡಲ್ಲೇ ಗುಬಿ ಗುಬಿ ಅಂತ ತರಬೇಕು. ಆ ಯಾಡನ್ನೇ ಹಾಕ್ತೀವಿ. ಕರಫುಜ ಡ್ಯಾಮ್. ಈಗ ಹಿಡನ್ ಫಾಲ್ಸ್ನ ಹುಡುಕ್ತಾ ಇದ್ದೀವಿ. ಕುಮಾರ್ ಮುಂದೆ ಹೋಗ್ತಿದ್ದಾನೆ, ನಾವು ಅವನ ಹಿಂದೆ ಹೋಗ್ತಾ ಇದ್ದೀವಿ. ಏನು ಗುರು, ಸೈಕಾಗಿದೆ, ಜಾರ್ತಾ ಇದೆಯಲ್ಲ ಗುರು.
ಫಾಲ್ಸ್ ಅಂತೂ ಸಖತ್ತಾಗಿತ್ತು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸಖತ್ ಎಂಜಾಯ್ ಮಾಡಿದ್ವಿ, ಗೇಮ್ಸ್ ಆಡಿದ್ವಿ, ಸಖತ್ತಾಗಿತ್ತು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ನೀವು ವಯನಾಡಿಗೆ ಬಂದರೆ ಇಲ್ಲೊಂದ್ಸಲ ವಿಸಿಟ್ ಮಾಡಿ. ನಾವೀಗ ರೂಮ್ಗೆ ಹೋಗ್ತಾ ಇದ್ದೀವಿ. ಮತ್ತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಸೋ ಮಚ್.